ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30 ಹಾಗೂ 31ನೇ ಕಂತಿನ ಹಣ ಅಂದರೆ ಫೆಬ್ರವರಿ ಈಗಾಗಲೇ 29ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ. ಇನ್ನು 30 ಅಂದರೆ ಮಾರ್ಚ್ ತಿಂಗಳ ಹಣ, ಏಪ್ರಿಲ್ ಅಂದರೆ 31ನೇ ಕಂತಿನ ಅಂದರೆ ಫೆಬ್ರವರಿ, ಮಾರ್ಚ್ 30 ಮತ್ತು 31ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ರಿಲೀಸ್ ಮಾಡಿ ಕೊಡ್ತಾ ಇದೆ. ಹೌದು, ಈ ಹಿಂದಿನ ದಿನಗಳಲ್ಲಿ ಕೂಡ ನೀವು ಗಮನಿಸಿರಬಹುದು ಕೆಲವೊಂದಿಷ್ಟು ಕಂತುಗಳನ್ನು ಅಂದರೆ ಸುಮಾರು 4ರಿಂದ 5 ಕಂತುಗಳನ್ನು ಸತತವಾಗಿ ಕೂಡ ಬಿಡುಗಡೆ ಮಾಡಿತ್ತು. ಸರ್ಕಾರದ ಬಳಿ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಗೋಸ್ಕರ 28,608 ಕೋಟಿಯಷ್ಟು ದುಡ್ಡನ್ನು ಹಣಕಾಸು ಇಲಾಖೆಗೆ ಬಜೆಟ್ ಮಂಡನೆಯಲ್ಲಿ ಮೀಸಲಾತಿ ಇಟ್ಟಿದೆ. ಈ ಯೋಜನೆಗಾಗಿ ಗೃಹಲಕ್ಷ್ಮಿಯರಿಗೆ 12 ತಿಂಗಳಿಗಾಗಿ ಬೇಕಾಗಿರ್ತಕ್ಕಂತಹ ದುಡ್ಡನ್ನು ಸರ್ಕಾರ ಮೀಸಲಿಟ್ಟಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖುದ್ದಾಗಿ ಹೇಳಿದ್ರು. ಹಾಗೆ ಸಿಎಂ ಅವರು ಕೂಡ ಬಜೆಟ್ ಮಂಡನೆಯಲ್ಲಿ ಕೂಡ ಘೋಷಣೆ ಮಾಡಿದ್ರು. 28,608 ಕೋಟಿಯಷ್ಟು ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ವರ್ಷದ 12 ತಿಂಗಳ ಹಣ ನಮ್ಮ ಅಕೌಂಟ್ಗಳಿಗೆ ಬರುತ್ತೆ. ಇನ್ನು ಈ 30ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಸುಮಾರು 14 ಜಿಲ್ಲೆಗಳಿಗೆ ಇಂದು ಜಮಾ ಆಗ್ತಾ ಇದೆ. ಹಾಗಾದರೆ ಈ 14 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಅಷ್ಟೇ ಅಲ್ಲದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇಲ್ಲಿವರೆಗೂ ಕೂಡ ಬಂದು ಮುಟ್ಟಿದೆ. ಸುಮಾರು 28ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಅಂದ್ರೆ ಜನವರಿ ತಿಂಗಳ ಹಣ, ಈ 2026ರ ಜನವರಿ ತಿಂಗಳ ಹಣ ಅಂದ್ರೆ 28ನೇ ಕಂತಿನ ಹಣ ಜ್ಞಾಪಕ ಇರಲಿ. ಅದರಲ್ಲಿ 2 ಕಂತುಗಳನ್ನು ಸರ್ಕಾರ ಆಲ್ರೆಡಿ ಯಾಮಾರಿಸಿದೆ. 26 ಕಂತುಗಳನ್ನು ಕೊಟ್ಟ ಹಾಗೆ ಮಾತ್ರ ನೀವು ಏನಾದರೂ ಈ ತಿಂಗಳ ಹಣ ಅಂದರೆ ಯಾವುದು ಅಂದರೆ ಈಗ ಜನವರಿ ಅಂದರೆ ಯಾವ ಕಂತಿನ ಹಣ, ಫೆಬ್ರವರಿ ಅಂದರೆ ಯಾವ ಕಂತಿನ ಹಣ, ಇವುಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಳಿಲ್ಲ ಅಂದರೆ ಸರ್ಕಾರ ಮತ್ತೆ ದುಡ್ಡನ್ನು ಯಾಮಾರಿಸಬಹುದು. 5,000 ಕೋಟಿ ಹಣವನ್ನು ಆಲ್ರೆಡಿ ಸರ್ಕಾರ ನುಂಗಾಕಿದೆ ಅನ್ನುವಂತಹ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಆ 5,000 ಕೋಟಿ ಹಣವನ್ನು ಬಿಡುಗಡೆ ಮಾಡಲೇಬೇಕು, ಅದು ಮಹಿಳೆಯರ ದುಡ್ಡು, ಮಹಿಳೆಯರಿಗೆ ಜಮಾ ಮಾಡಲೇಬೇಕು ಅನ್ನುವಂತಹ ಒಂದು ಪ್ರೆಷರನ್ನು ಬಿಲ್ಡ್ ಮಾಡಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಆ 2 ಕಂತುಗಳು ಅಂದರೆ 5,000 ಕೋಟಿ ಹಣ ಎಲ್ಲಿದೆ ಅಂದರೆ ಹಣಕಾಸು ಇಲಾಖೆ ಹತ್ರ ಇದೆ. ಇದನ್ನು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ತಾರೂ ಕೂಡ. ಮೊದಲನೇದಾಗಿ ಒಪ್ಕೊಳ್ಳೋದಿಲ್ಲ, ತದನಂತರ ಒಪ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಯಾಕಂದರೆ ಬಿಜೆಪಿ ನಾಯಕರ ಆಕ್ರೋಶ, ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆಬಾಗಲೇಬೇಕಾಗತ್ತೆ. ನಾನು ಪ್ರಾರಂಭದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ. ಸುಮಾರು 4-5 ಕಂತುಗಳು ನಿಮಗೆ ಜಮಾ ಆದವು ಅಂತ. ಅದೆಲ್ಲವಕ್ಕೂ ಕೂಡ ಕಾರಣ ಇದೆ. ಹೌದು, ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ದುಡ್ಡನ್ನು ರಿಲೀಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಬಂದುಬಿಡುತ್ತೆ. ಮತ್ತು ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇರುವಂತಹ ಕಾರಣಕ್ಕಾಗಿ ಅಂದರೆ ಕೊಡದೇ ಇರುವಂತಹ ಕಾರಣಕ್ಕಾಗಿ ಎಲ್ಲ ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು 4ರಿಂದ 5 ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಹೀಗಾಗಿ ಬಿಜೆಪಿ ನಾಯಕರು ಅಂದರೆ ವಿರೋಧ ಪಕ್ಷದ ನಾಯಕರು ಇವರು ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ನಡೆದು ತೋರಿಸಬೇಕು. ಮಹಿಳೆಯರ ದುಡ್ಡನ್ನು ಯಾಮಾರಿಸಿದ್ದಾರೆ, 5,000 ಕೋಟಿ ಹಣವನ್ನು ನುಂಗಾಕಿದ್ದಾರೆ, ಅದನ್ನು ಯಾಕೆ ರಿಲೀಸ್ ಮಾಡಲಿಲ್ಲ, ಆ ದುಡ್ಡು ಎಲ್ಲಿ ಹೋಗಿದೆ, ಇದೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಹೀಗಾಗಿ ಸರ್ಕಾರ ದುಡ್ಡನ್ನು ರಿಲೀಸ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಬರುತ್ತೆ. ಮಹಿಳೆಯರ ದುಡ್ಡು ಮಹಿಳೆಯರಿಗೆ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇದಾಗಿ ಒಪ್ಕೊಳ್ತಿರ್ಲಿಲ್ಲ, ದುಡ್ಡನ್ನು ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾ ಇದ್ರು. ಆದರೆ ಅವರ ಗಮನಕ್ಕೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಅದಾದ ತಕ್ಷಣ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ ತಕ್ಷಣ ಅವರ ಗಮನಕ್ಕೆ ಬರುತ್ತಂತೆ. ಹೌದು, 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ. ಜೊತೆಗೆ ಹಣಕಾಸು ಇಲಾಖೆ ಮೇಲೆ ಕೂಡ ಆರೋಪವನ್ನು ಮಾಡ್ತಾರೆ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೇನೆ ಪ್ರೆಷರ್ ಬಿಲ್ಡ್ ಆದ ಕಾರಣಕ್ಕಾಗಿ ಹಣಕಾಸು ಇಲಾಖೆಯೂ ಕೂಡ ಕಾರಣಕರ್ತರಾಗಿತ್ತು. ಯಾಕಂದರೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡಿಸ್ಬಿಡ್ತಂದ್ರೆ ನಿಮ್ಮ ಅಕೌಂಟ್ಗಳಿಗೆ ಸರಿಯಾಗಿ ದುಡ್ಡು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ದುಡ್ಡನ್ನು ಹಾಕಲಿಕ್ಕೆ ಡಿಲೇ ಆಗ್ತಾ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಇದ್ದೇ ಇತ್ತು. ಹಣಕಾಸು ಇಲಾಖೆ ಹೋದ ವರ್ಷದಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತನ್ನು ಈ ವರ್ಷದಲ್ಲಿ ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಸ್ಪೀಡಾಗಿ ದುಡ್ಡು ಬರುತ್ತೆ. ನೀವು ಗಮನಿಸಿರಬಹುದು. ಅದರಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬ
ಸಮಾರಂಭಕ್ಕೂ ಕೂಡ ಬಂದಿತ್ತು. ಯಾವುದಪ್ಪ ಅಂದರೆ 24 ಸೆಪ್ಟೆಂಬರ್ ತಿಂಗಳ ಹಣ ಆಲ್ರೆಡಿ ಕ್ಲಿಯರ್ ಆಗ್ತಾ ಇತ್ತು. ಜೊತೆಗೆ 25 ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಇದು ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಜಮಾ ಆಗಿತ್ತು. 26, 27ನೇ ಕಂತಿನ ಹಣ. ಇವುಗಳ ಜೊತೆಗೇನೆ 28 ಜನವರಿ, ಈ ವರ್ಷದ ಜನವರಿ ತಿಂಗಳ ಹಣವನ್ನು ಕೂಡ ಕೊಡಲಾಗಿತ್ತು. ಸುಮಾರು 5 ಕಂತುಗಳನ್ನು ಸತತವಾಗಿ ಹಣಕಾಸು ಇಲಾಖೆ ರಿಲೀಸ್ ಮಾಡಿತ್ತು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ 5 ಕಂತುಗಳನ್ನು ಮಹಿಳೆಯರ ಅಕೌಂಟ್ಗಳಿಗೆ ಸುಮಾರು 12,500 ಕೋಟಿಯಷ್ಟು ದುಡ್ಡನ್ನು ಜಮಾ ಮಾಡ್ತಾ ಇದ್ರು. ಇವುಗಳನ್ನೆಲ್ಲವೂ ಕೂಡ ನೀವು ಪಡ್ಕೊಳ್ತಾ ಇದ್ರಿ ಸ್ನೇಹಿತರೆ. ಸೊ ಬಹಳಷ್ಟು ಮಹಿಳೆಯರು ಈ ದುಡ್ಡಿಗಾಗಿ ಕಾಯ್ತಾನೆ ಇದ್ರಿ. ಹೀಗಾಗಿ ಸುಮಾರು 10,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡ್ತಾ ಇದ್ದರು. ಸೊ ಆ ಒಂದು ದುಡ್ಡನ್ನು ನೀವು ಯಾತಕ್ಕಾಗಿ ಯೂಸ್ ಮಾಡ್ಕೊಂಡಿದ್ದೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ಇದುವರೆಗೂ ಸುಮಾರು 28 ಕಂತುಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ 2 ಕಂತುಗಳನ್ನು ಹೊರತುಪಡಿಸಿದ್ರೆ 26 ಕಂತುಗಳು. ಆ ದುಡ್ಡಿನಿಂದ ಏನು ಪ್ರಯೋಜನ ಆಗಿದೆ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಕೊಂಡ್ರ ಅಥವಾ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡಿದ್ರ? ಉದಾಹರಣೆಗೆ ಟಿವಿ, ಫ್ರಿಜ್ ಅಥವಾ ಬೈಕು ಅಥವಾ ಇನ್ನಿತರ ಮೊಬೈಲ್ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಏನು ಬೆನಿಫಿಟ್ಸ್ ನಿಮಗೆ ಸಿಕ್ತು ಅದನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಈಗ ಸದ್ಯಕ್ಕೆ 30ನೇ ಕಂತಿನ ಅಂದರೆ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ, ಸೊ ಇದನ್ನು ನಾನು ನಿಮಗೆ ಬಿಡಿಸಿಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ 29ನೇ ಕಂತಿನ ಹಣದ ಬಗ್ಗೆನೂ ಕೂಡ ಸಾಕಷ್ಟು ಮಹಿಳೆಯರು ಚರ್ಚೆ ಮಾಡ್ತಾ ಇದ್ರಿ. ಯಾಕಂದರೆ ಇದು ಕೂಡ ಬಂದಿಲ್ಲ. ಹೀಗಾಗಿ 29ನೇ ಕಂತಿನ ಹಣದ ಬಗ್ಗೆನೂ ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸುಮಾರು ಈಗ ತಾನೇ 12 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಹಾಗಾಗಿ ಇದು ಕೂಡ ಇನ್ನೂ ಪೆಂಡಿಂಗ್ ಉಳಿದಿದೆ. ಅಂದರೆ ಫೆಬ್ರವರಿ ತಿಂಗಳ ಹಣ ಇದು ಕೂಡ ಜಮಾ ಆಗುತ್ತೆ. ಅದರ ಜೊತೆಗೆ 30ನೇ ಕಂತಿನ ಹಣವೂ ಕೂಡ ಜಮಾ ಆಗುತ್ತೆ. ಈಗ 30ನೇ ಕಂತಿನ ಹಣ ಸದ್ಯದಲ್ಲಿನೇ ಬಿಡುಗಡೆ ಆಗ್ತಾ ಇದ್ದು ತಾಂತ್ರಿಕ ದೋಷ ಆಗಿತ್ತಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ದಿನಗಳ ಕಾಲ ಬಿಡುಗಡೆ ಮಾಡ್ಲಿಕ್ಕೆ ಆಗಿರಲಿಲ್ಲ. 29ನೇ ಕಂತಿನ ಹಣ ಆಲ್ರೆಡಿ ಕ್ಲಿಯರ್ ಆಗಬೇಕಾಗಿತ್ತು, ಆದರೂ ಕೂಡ ಬಿಡುಗಡೆ ಆಗಿಲ್ಲ. ಯಾಕಂದರೆ ಸರ್ಕಾರ ಹೇಳಿತ್ತು ನಮ್ಮ ಹತ್ರ 28,608 ಕೋಟಿ ಇದೆ, ಈ ವರ್ಷಕ್ಕೆ ಎಷ್ಟು ದುಡ್ಡು ಬೇಕೋ 12 ತಿಂಗಳುಗಳಿಗೆ ಅಷ್ಟೆಲ್ಲವೂ ದುಡ್ಡು ನಮ್ಮ ಹತ್ರ ಇದೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹಾಗಾದರೂ ಸಹಿತ ಈ ದುಡ್ಡನ್ನು ಸರಿಯಾದ ಸಮಯಕ್ಕೆ ಯಾಕೆ ರಿಲೀಸ್ ಮಾಡಲಿಲ್ಲ, ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಆದರೆ ಈಗ 29ನೇ ಕಂತಿನ ಹಣ ಇನ್ನೂ ಬರ್ತಾ ಇದೆ ಅಲ್ವಾ, ಸೊ ಅದು ಕ್ಲಿಯರ್ ಆದ ಬಳಿಕ ಈಗ ಸದ್ಯದಲ್ಲಿನೇ 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅಂದರೆ ಮಾರ್ಚ್, ಏಪ್ರಿಲ್. ಈಗ ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮುಖ್ಯವಾಗಿ ಯಾವುದೇ ಕಂತು ಬಿಡುಗಡೆ ಆದರೂ ಪ್ರಾರಂಭದಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಯಾಕಂದರೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸುತ್ತಲ್ವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಹೀಗಾಗಿ ಅಲ್ಲಿಯೇ ದುಡ್ಡನ್ನು ಕಳುಹಿಸಲಾಗುತ್ತೆ. ಮೊದಲನೇದಾಗಿ ಪ್ರಾರಂಭ ಸ್ಟಾರ್ಟ್ ಅಲ್ಲೇ ಮಾಡಲಾಗುತ್ತೆ. ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅನ್ನುವಂಥದ್ದನ್ನು ನೋಡಲಾಗುತ್ತೆ. ಹಾಗಾಗಿ ಅದರ ಜೊತೆಗೆ ಗದಗ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಯಾದಗಿರಿ, ಕೊಡಗು, ಹಾಸನ, ಅದೇ ರೀತಿಯಾಗಿ ಕೊಪ್ಪಳ, ಬೀದರ, ಮಂಡ್ಯ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಹಾಸನ, ಅದೇ ರೀತಿಯಾಗಿ ಮಂಡ್ಯಕ್ಕೂ ಕೂಡ ಆಲ್ರೆಡಿ ಜಮಾ ಆಗ್ತಾ ಇದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೀಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ. ಹಾವೇರಿಗೂ ಕೂಡ ಬರ್ತಾ ಇದೆ, ಕೊಡಗಕ್ಕೂ ಕೂಡ ಬರ್ತಾ ಇದೆ ಸ್ನೇಹಿತರೆ. ಸೊ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರಿ, ಈಗ ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ. ಉಡುಪಿ ಜಿಲ್ಲೆಗೂ ಕೂಡ ಬರ್ತಾ ಇದೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮ್ಮ ಅಕೌಂಟ್ಗಳಿಗೆ ಈ ಎಲ್ಲ ದುಡ್ಡು ಬಂದು ಕ್ಲಿಯರ್ ಆಗುತ್ತೆ. ಸೊ ಒಂದು ಸ್ವಲ್ಪ ತಾಳ್ಮೆ ಅಂತೂ ಬೇಕೇ ಬೇಕು. ಯಾಕಂದರೆ ಇನ್ನೂ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಅವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ.